ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ಕಿಚನ್ ರೆಸಿಪಿ ಏನಂತ ಹೇಳಿದ್ರೆ ಸ್ವೀಟ್ ಮಾಡ್ತಾಯಿದ್ದೀನಿ. ಸೊ ಮೃದುವಾದ ಬಾಯಲ್ಲಿಟ್ಟರೆ ಕರ್ಗೋಗ್ಬೇಕು ಆ ರೀತಿ ಒಂದು ಮೈಸೂರು ಪಾಕನ್ನ ನಾನು ನಿಮಗೆ ಮಾಡೋದು ಹೇಗೆ ಅಂತೇಳಿ ತಿಳಿಸ್ಕೊಡ್ತೀನಿ. ತುಂಬ ಸಾಫ್ಟಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಹೇಳಬೇಕು ಅಂತ ಹೇಳಿದ್ರೆ ಮೈಸೂರು ಪಾಕು ಯಾರಿಗೆಲ್ಲ ಇಷ್ಟ ಇರಲ್ಲ ಹೇಳಿ. ಸೊ ಎಲ್ಲರೂ ಕೂಡ ಇಷ್ಟಪಡುವಂತಹ ಸ್ವೀಟ್ ಅಂತಲೇ ಹೇಳ್ಬೋದು. ಸೊ ಹಾಗೆಯೇ ತುಂಬಾ ಸಾಫ್ಟಾಗಿರುತ್ತೆ ಮೈಸೂರು ಪಾಕ್. ಈ ಒಂದು ಮೈಸೂರು ಪಾಕನ್ನ ಯಾವ ರೀತಿ ಮಾಡೋದು ಅಂತ ತಿಳಿಯೋಣ ಬನ್ನಿ. ಇವಾಗ ನೋಡಿ, ಇಷ್ಟು ಒಂದು ಪ್ರಮಾಣದ ಬಟ್ಲಲ್ಲಿ ನಾನು ಕಡಲೆ ಹಿಟ್ಟನ್ನ ತೊಗೊಂಡಿದ್ದೀನಿ. ಸೊ ಇಷ್ಟೇ ಪ್ರಮಾಣದ ತುಪ್ಪವನ್ನು ಕೂಡ ತೊಗೋಬೇಕು. ಸೊ ಇದು ಹಾಕಿದ ಮೇಲೆ ನಾನು ಇದಕ್ಕೆ ತುಪ್ಪನ ಹಾಕ್ತೀನಿ. ಇವಾಗ ಒಂದು ದೊಡ್ಡದಾದ ಬೌಲಲ್ಲಿ ನಾನು ಈ ಕಡಲೆ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ಮತ್ತು ಅಷ್ಟೇ ಪ್ರಮಾಣದ ತುಪ್ಪವನ್ನು ಕೂಡ ನಾನು ಹಾಕ್ತಾಯಿದ್ದೀನಿ. ಇದಕ್ಕೆ ಇದಿಷ್ಟು ನೀಟಾಗಿ ಮಿಕ್ಸ್ ಆಗಬೇಕು. ನೀಟಾಗಿ ಒಂದು ಸ್ಪ್ಯಾಚುಲ ಸಹಾಯದಿಂದ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಗಂಟಿರಬಾರ್ದು, ಆ ರೀತಿಯಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹೀಗೆ ಈ ಕಡೆ ನಾನು ಒಂದು ಪ್ಲೇಟಿಗೆ ಈ ರೀತಿಯಾದಂಥ ತುಪ್ಪವನ್ನು ಸವರಿ ಇಡಬೇಕು ಮುಂಚೆನೇ. ಸೊ ಬಿಸಿ ಇದ್ದಾಗಲೇ ಹಾಕಬೇಕಲ್ವ. ಸೊ ಹಾಗಾಗಿ ನಾವು ಮುಂಚೆನೇ ಈ ರೀತಿಯಾಗಿ ತುಪ್ಪವನ್ನು ಸವರಿಬಿಟ್ಟು ಇಟ್ಕೊಳ್ಳಿ. ಪ್ಲೇಟ್ ಇದ್ದರೆ ಪ್ಲೇಟು, ಇಲ್ಲ ಅದಕ್ಕೆ ಆದಂಥ ಪ್ಲೇಟ್ ಬರುತ್ತಲ್ವ, ಕೇಕ್ ಬೌಲ್ ಬರುತ್ತಲ್ವ, ಅದಾದರೂ ಸರಿ. ಸೊ ಈ ರೀತಿಯಾಗಿ ಪ್ಲೇಟ್ಗೆ ತುಪ್ಪವನ್ನು ಸವರಿ ರೆಡಿ ಮಾಡಿ ಇಟ್ಕೊಂಡಿರಿ. ಸೊ ಈ ಕಡೆ ಬಂದರೆ ನಾನು 1 ಕಪ್ ಆಗೋವಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ನಲ್ವ, ಅದೇ ಒಂದು ಬಟ್ಲಲ್ಲಿ 1.5 ಕಪ್ ಆಗೋವಷ್ಟು ಸಕ್ಕರೆನ ಹಾಕ್ಕೊಳ್ಳಿ. 1.5 ಆಗೋವಷ್ಟು ನಾನು ಸಕ್ಕರೆ ಹಾಕಿದ್ದೀನಿ. ಇದಕ್ಕೆ ನಾನು ಒಂದು ಅರ್ಧ ಬಟ್ಲಾಗೋವಷ್ಟು ನೀರನ್ನು ಸೇರಿಸ್ಕೊಳ್ಳಿ. ನೀರನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ತಾ ಬನ್ನಿ. ಸೊ ಈ ಪಾಕ ಬಂದು ಒಂದೆಳೆ ಪಾಕ ಬರಬೇಕು, ಆ ರೀತಿಯಾಗಿ ಪಾಕ ಬರಬೇಕು. ಆ ರೀತಿಯಾಗಿ ಬರೋವರೆಗೂ ಮಿಕ್ಸ್ ಮಾಡಿ. ಸೊ ಇವಾಗ ನೋಡಿ, ಇದು ಒಂದೆಳೆ ಪಾಕ ಬರೋವರೆಗೂ ಕಾಯಿಸ್ಬೇಕು. ಸೊ ಒಂದೆಳೆ ಪಾಕ ಹೇಗೆ ಬಂದಿದೆ ಅಂತೇಳಿ ಚೆಕ್ ಮಾಡೋದಾದರೆ ಈ ರೀತಿ ಬರಬೇಕು. ಹಿಂಗೆ ಮುಟ್ಟಿದ್ರೆ ಈ ರೀತಿ ಎಳೆ ಬರಬೇಕು. ಈ ಗೊತ್ತಾಗ್ತಿದೆಯಲ್ಲ, ಈ ರೀತಿ ಎಳೆ ಬಂದರೆ ಒಂದೆಳೆ ಪಾಕ ಬಂದಿದೆ ಅಂಥೇಳಿ. ಸೊ ಇದಕ್ಕೆ ಇವಾಗ ನಾನು ಏನು ಮಿಕ್ಸ್ ಮಾಡಿಟ್ಟಿದ್ವಲ್ಲ ತುಪ್ಪ ಮತ್ತು ಕಡಲೆ ಹಿಟ್ಟನ್ನು ಇದಕ್ಕೆ ಸೇರಿಸಿ ನೀಟಾಗಿ ಮಿಕ್ಸ್ ಮಾಡಬೇಕು. ಈ ರೀತಿಯಾಗಿ ಆ ಪಾಕದಲ್ಲಿ ಇದು ಬೆರ್ತೋಗ್ಬೇಕು, ಆ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ಫುಲ್ಲಾಗಿ ಬೆರಿಬೇಕು, ಆ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಏನು ತುಪ್ಪ ಹಾಕಿದ್ವಲ್ವ ನಾವು, ಸೊ ಅದು ನೀಟಾಗಿ ತಳನ ಬಿಡಬೇಕು. ಅಲ್ಲಿವರೆಗೂ ನಾವು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ನೀವು ನೋಡ್ತಾ ಇದ್ದೀರಲ್ವ, ಸೊ ನೊರೆ ಬರ್ತಾ ಇದೆ. ಇದು ಇವಾಗ ಕನ್ಸಿಸ್ಟೆನ್ಸಿ. ಸೊ ಇದು ಒಂದು ಅಳತೆಗೆ ಬಂದಿದೆ ಇವಾಗ. ಸೊ ಇವಾಗ ಇದು ನೀವು ನೋಡ್ತಾ ಇದ್ದೀರಲ್ವ, ಸೊ ಯಾವ ರೀತಿ ತಳ ಬಿಡ್ತಾ ಇದೆ ಅಂತೇಳಿ. ಇದೊಂದು 5 ಮಿನಿಟ್ಸ್ ಆದರೆ ಆಗೋಗುತ್ತೆ. ಸೊ ತುಂಬ ಚೆನ್ನಾಗಿರುತ್ತೆ. ಬಾಯಲ್ಲಿಟ್ಟರೆ ಕರ್ಗೋಗ್ಬೇಕು ಆ ಥರ ಮೈಸೂರು ಪಾಕ್ ನಾವು ಮಾಡ್ಕೋಬೋದು. ಸ್ಪೆಷಲ್ ಮೈಸೂರು ಪಾಕ್ ಅಂತಲೇ ಹೇಳ್ಬೋದು. ಸೊ ನೋಡಿ, ಇಷ್ಟು ಕನ್ಸಿಸ್ಟೆನ್ಸಿ ಬಂದರೆ, ಸೊ ನೋಡಿ ಇಷ್ಟು ಬಂದರೆ ಸಾಕು. ಸೊ ಇದನ್ನು ಇವಾಗ ಆಫ್ ಮಾಡಿಬಿಡ್ತೀನಿ.
ನೆಕ್ಸ್ಟ್ ನಾನು ಏನು ತುಪ್ಪ ಸವರಿ ಇಟ್ಕೊಂಡಿದ್ವಲ್ವ, ಸೊ ಆ ಪ್ಲೇಟಿಗೆ ಇದಷ್ಟು ಹಾಕ್ಕೋತಾ ಇದ್ದೀನಿ. ನೀಟಾಗಿ ಈ ರೀತಿ ಸ್ಪ್ರೆಡ್ ಮಾಡಿ. ಸ್ಪೆಷಲ್ ಮೈಸೂರು ಪಾಕ್ ಅಂತಲೇ ಹೇಳ್ಬೋದು ಇದನ್ನ. ಸೊ ಬಾಯಲ್ಲಿಟ್ಟರೆ ಕರ್ಗೋಗುತ್ತೆ, ಸೊ ಆ ಥರ ಇರುತ್ತೆ. ಸೊ ನೀವು ಕೂಡ ಮನೇಲಿ ಒಮ್ಮೆ ಟ್ರೈ ಮಾಡಿ ನೋಡಿ. ಸೊ ಯಾರಿಗೆಲ್ಲ ನನ್ನ ವೀಡಿಯೋಸ್ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಸೊ ಇದು ಒಂದು 3 ಅವರ್ಸ್ ಬಿಟ್ಬಿಡೋಣ. ಹಾಗೆ 3 ಅವರ್ಸ್ ಆದಮೇಲೆ ಕಟ್ ಮಾಡೋ ಅಂಥದ್ದು. ಸೊ ನೋಡಿದ್ರಲ್ವ, ಒಂದು 3 ಅವರ್ಸ್ ಇದನ್ನ ಹಾಗೆ ಬಿಟ್ಬಿಡ್ತೀನಿ. ಇದನ್ನು ಇವಾಗ ಒಂದು 3 ಅವರ್ಸು ಹಾಗೇ ಬಿಟ್ಬಿಡೋದು. ಸೊ ನೆಕ್ಸ್ಟು ನಾವು ಕಟ್ ಮಾಡಿ ನೋಡಿದ್ರಲ್ವ, ಅತಿ ಸುಲಭವಾಗಿ ಮೈಸೂರು ಪಾಕನ್ನ ನಾವು ಯಾವ ರೀತಿ ಮಾಡೋದು ಅಂಥೇಳಿ ನೋಡಿದ್ವಿ. ಸೊ ಬಾಯಲ್ಲಿಟ್ಟರೆ ಕರ್ಗೋಗುತ್ತೆ, ಅಷ್ಟು ಟೇಸ್ಟಾಗಿರುತ್ತೆ. ಸ್ಪೆಷಲ್ ಮೈಸೂರು ಪಾಕ್ ಅಂತಲೇ ಹೇಳ್ಬೋದು. ಸೊ ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ಮನೇಲಿ ಒಮ್ಮೆ ಟ್ರೈ ಮಾಡಿ ನೋಡಿ. ಸೊ ಹಾಗಿದ್ದರೆ ತಡ ಯಾಕೆ, ನನ್ನ ಚಾನಲ್ನ ಯಾರೆಲ್ಲ ನೋಡ್ತಾ ಇದ್ದೀರೋ ಅವರೆಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತು ಇನ್ನೊಂದು ಒಳ್ಳೆ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ದಯವಿಟ್ಟು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್.